ನಮಸ್ಕಾರ. ಮುಂದಿನ ದೊಡ್ಡ ಐಡಿಯಾ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀರಾ? ಹೌದು, ಈಗಿನ ಮಾರುಕಟ್ಟೆ ಅಂದ್ರೇನೆ ಹಾಗೆ. ಎಲ್ಲಾ ಕಡೆ ಒಂದಲ್ಲ ಒಂದು ಪ್ರಾಡಕ್ಟ್. ಇದರಲ್ಲಿ ಹೊಸದಾಗೇನಾದ್ರೂ ಮಾಡೋದು ಅಂದ್ರೆ ತುಂಬಾನೇ ಕಷ್ಟ. ಆದ್ರೆ ಚಿಂತೆ ಬೇಡ. ಪ್ರತಿಯೊಂದು ದೊಡ್ಡ ಸಮಸ್ಯೆಯೊಳಗೂ ಒಂದು ಚಿಕ್ಕ ಸುಳಿವು ಇದ್ದೇ ಇರುತ್ತೆ. ಇವತ್ತು ಆ ಸುಳಿವನ್ನ ಹಿಡಿದು ದೊಡ್ಡ ಐಡಿಯಾವನ್ನ ಹೇಗೆ ಕಂಡುಹಿಡಿಯೋದೆಂತ ನೋಡೋಣ. ಈ ಪ್ರಶ್ನೆನೇ ನಮ್ಮ ಇವತ್ತಿನ ತನಿಖೆಯ ಮುಖ್ಯ ಪಾಯಿಂಟ್. ಇದನ್ನ ನಾವು ಭೇದಿಸಲೇಬೇಕಾದ ಒಂದು ದೊಡ್ಡ ರಹಸ್ಯ ಅಂದ್ಕೋಬೋದು. ಹಾಗಾದ್ರೆ ಎಲ್ಲರೂ ಪತ್ತೇದಾರಿ ಟೋಪಿ ಹಾಕೊಂಡು ರೆಡಿಯಾಗಿ ಬನ್ನಿ, ಈ ರಹಸ್ಯವನ್ನ ಒಟ್ಟಿಗೆ ಭೇದಿಸೋಣ. ಇದಕ್ಕೆ ಪರಿಹಾರ ಎಲ್ಲೋ ಬಿಸ್ನೆಸ್ ಪ್ಲಾನ್ ಪುಸ್ತಕಗಳಲ್ಲಿಲ್ಲ, ಬದಲಾಗಿ ಒಬ್ಬ ಡಿಟೆಕ್ಟಿವ್ ತರ ಯೋಚನೆ ಮಾಡೋದ್ರಲ್ಲಿದೆ. ಅದಕ್ಕೆ ನಾವು ಇದನ್ನ ತನಿಖಾಧಿಕಾರಿಯ ಟೂಲ್ ಕಿಟ್ ಅಂತ ಕರೆಯೋಣ. ಸರಿ, ಈ ಟೂಲ್ ಕಿಟ್ ಬಳಸಿ ಮಾರುಕಟ್ಟೆಯಲ್ಲಿರೋ ರಹಸ್ಯಗಳನ್ನ ಹೇಗೆ ಹೊರಗೆ ತೆಗೆಯೋದು ಅಂತ ನೋಡೋಣ ಬನ್ನಿ. ಸರಿ, ನಮ್ಮ ತನಿಖೆಯ ಮೊದಲನೇ ಹಂತಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ಏನ್ಮಾಡ್ತೀವಿ ಅಂದ್ರೆ, ಮಾರುಕಟ್ಟೆಯಲ್ಲಿ ಈಗಾಗಲೇ ಇರೋ ದೊಡ್ಡ ದೊಡ್ಡ ಆಟಗಾರರು ಯಾರು ಅಂತ ಗುರುತಿಸ್ತೀವಿ. ನಮ್ಮ ತನಿಖಾ ಭಾಷೆಯಲ್ಲಿ ಹೇಳೋದಾದ್ರೆ ಇವರೇ ನಮ್ಮ ಮುಖ್ಯ ಶಂಕಿತರು. ಯಾವುದೇ ಡಿಟೆಕ್ಟಿವ್ ಕೇಸ್ ಸಾಲ್ವ್ ಮಾಡೋಕ್ಕೂ ಮುಂಚೆ ಏನ್ಮಾಡ್ತಾರೆ? ಮೊದಲು ಕ್ರೈಮ್ ಸೀನ್ಗೆ ಹೋಗಿ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ತಾರೆ ಅಲ್ವಾ? ನಮ್ಮ ಕೇಸ್ನಲ್ಲಿ ಈ ಮಾರುಕಟ್ಟೆನೇ ನಮ್ಮ ಕ್ರೈಮ್ ಸೀನ್. ಇಲ್ಲಿರೋ ಪ್ರತಿಯೊಬ್ಬ ಆಟಗಾರ ಏನ್ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದೇ ನಮ್ಮ ತನಿಖೆಯ ಮೊದಲ ಮತ್ತು ಮುಖ್ಯವಾದ ಹೆಜ್ಜೆ. ಇಲ್ಲಿ ನೋಡಿ, ಇದು ನಮ್ಮ ಡಿಟೆಕ್ಟಿವ್ ಕೇಸ್ ಫೈಲ್. ಇಲ್ಲೇ ನಾವು ನಮ್ಮ ಎಲ್ಲಾ ಶಂಕಿತರ ಪ್ರೊಫೈಲ್ ರೆಡಿ ಮಾಡೋದು. ಅವರು ಗ್ಲೋಬಲ್ ಕಂಪ್ನಿನ ಅಥವಾ ಲೋಕಲ್ ಕಂಪ್ನಿನ, ಅವರ ಪ್ರೈಸಿಂಗ್ ಮಾಡೆಲ್ ಹೇಗಿದೆ, ಮತ್ತೆ ಅವರ ಪ್ರಾಡಕ್ಟ್ ಅಥವಾ ಸರ್ವಿಸ್ ಜನರಿಗೆ ಹೇಗೆ ತಲುಪುತ್ತೆ, ಹೀಗೆ ಪ್ರತಿಯೊಂದು ಡೀಟೇಲ್ ಕೂಡ ಇಲ್ಲಿ ತುಂಬಾನೇ ಮುಖ್ಯ ಆಗುತ್ತೆ. ಸರಿ, ನಮ್ಮ ಶಂಕಿತರ ಲಿಸ್ಟ್ ರೆಡಿಯಾಯಿತು. ಈಗ ತನಿಖೆಯ ಮುಂದಿನ ಹಂತ ಅಂದ್ರೆ ವಿಚಾರಣೆ ಶುರು ಮಾಡೋ ಸಮಯ. ನಾವೀಗ ನಮ್ಮ ಶಂಕಿತರನ್ನ ಪ್ರಶ್ನೆ ಮಾಡಬೇಕು. ಅವರ ಸ್ಟ್ರೆಂತ್ಸ್ ಏನು ಅಂತ ಪರಿಶೀಲಿಸಬೇಕು. ಅಂದ್ರೆ ಅವರ ಏರ್ಟೈಟ್ ಆಲಿಬಿ ಎಲ್ಲಿದೆ ಅಂತ ಹುಡುಕ್ಬೇಕು. ಅವರ ಸ್ಟ್ರೆಂತ್ಸ್ ಯಾಕೆ ತಿಳ್ಕೋಬೇಕು ಅನ್ಕೊಂಡ್ರಾ? ಇದು ತುಂಬಾನೇ ಮುಖ್ಯ. ಯಾಕಂದ್ರೆ ಮಾರುಕಟ್ಟೆಯಲ್ಲಿ ಜನರಿಗೆ ಈಗಾಗ್ಲೇ ಏನು ಇಷ್ಟ ಆಗಿದೆ, ಅವರು ಏನನ್ನ ಒಪ್ಕೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಾಗತ್ತೆ. ಆಗ ನಾವು ಅವರಿಗಿಂತ ಬೆಟರ್ ಆಗಿ ಏನ್ ಕೊಡಬಹುದು ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಒಂದು ಕ್ಷಣ ಹೀಗೆ ಯೋಚನೆ ಮಾಡಿ. ನಮ್ಮ ತನಿಖೆಯಲ್ಲಿ ಸೊಲ್ಯೂಷನ್ 1ಗೆ 85% ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ರೇಟ್ ಇದೆ ಅಂತ ಗೊತ್ತಾಯ್ತು ಅಂದ್ಕೊಳ್ಳೋಣ. ವಾವ್, ಇದು ಅಂದ್ರೆ ಎಂಥ ಸ್ಟ್ರಾಂಗ್ ಅಲಿಬಿ ಅಲ್ವಾ? ಇದನ್ನ ಬ್ರೇಕ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಇಲ್ಲಿಂದ ನಮ್ಮ ತನಿಖೆ ಒಂದು ಸಖತ್ ಥ್ರಿಲ್ಲಿಂಗ್ ಟರ್ನ್ ತಗೊಳುತ್ತೆ. ಇಲ್ಲಿವರೆಗೆ ನಾವು ಅವರ ಸ್ಟ್ರೆಂತ್ಸ್ ಬಗ್ಗೆ ನೋಡಿದ್ವಿ. ಈಗ ನಾವು ಅವರ ವೀಕ್ನೆಸ್ ಕಡೆಗೆ ಗಮನ ಕೊಡೋಣ. ಇದು ಹೇಗಿದೆ ಅಂದ್ರೆ, ಡಿಟೆಕ್ಟಿವ್ಗೆ ಕೇಸ್ನಲ್ಲಿ ಒಂದು ಸಣ್ಣ ಆದ್ರೆ ಬಹಳ ಮುಖ್ಯವಾದ ಬಿರುಕು ಸಿಕ್ಕ ಹಾಗೆ. ಈ ಸ್ಲೈಡ್ ನೋಡಿ. ಅಲಿಬಿಯಲ್ಲಿರೋ ಬಿರುಕು ಅಂದ್ರೆ ಏನು ಅಂತ ಪರ್ಫೆಕ್ಟ್ ಆಗಿ ತೋರಿಸುತ್ತೆ. ಒಂದ್ ಕಡೆ ಜನರಿಗೆ ತುಂಬಾನೇ ಇಷ್ಟ ಆಗೋ ಒಂದು ಪವರ್ಫುಲ್ ಫೀಚರ್ ಇದೆ. ಆದ್ರೆ ಅದೇ ಫೀಚರ್ ಹೊಸಬರಿಗೆ ಬಳಸೋಕೆ ತುಂಬಾನೇ ಕಷ್ಟ. ನೋಡಿ, ಒಂದ್ ಸ್ಟ್ರೆಂತ್ ಹೇಗೆ ಒಂದು ವೀಕ್ನೆಸ್ ಆಗ್ಬಹುದು ಅಂತ. ಗ್ರಾಹಕರು ಇಷ್ಟಪಡೋ ಫೀಚರ್ ಬಳಸೋಕೆ ಕಷ್ಟ ಅಂದ್ರೆ ಅಲ್ಲೇ ನಮ್ಗೊಂದು ಅವಕಾಶ ಅಡಗಿದೆ ಅಂತ ಅರ್ಥ. ಹಾಗಾದ್ರೆ ಈ ಸುಳಿವುಗಳನ್ನ ಎಲ್ಲಿ ಹುಡುಕೋದು? ಸುಲಭ. ಆನ್ಲೈನ್ ಫೋರಮ್ಸ್, ಆಪ್ ಸ್ಟೋರ್ ರಿವ್ಯೂಸ್, ಸೋಷಿಯಲ್ ಮೀಡಿಯಾದಲ್ಲಿ ಜನ ಏನು ಮಾತಾಡ್ತಾರೆ ಅಂತ ಗಮನಿಸಿ. ಕಸ್ಟಮರ್ಸ್ ಕೊಡ್ತಿರೋ ಕಂಪ್ಲೇಂಟ್ಸಲ್ಲಿ ಏನಾದ್ರೂ ಒಂದು ಪ್ಯಾಟರ್ನ್ ಕಾಣಿಸಿದ್ರೆ ಅದೇ ನೋಡಿ ನಮ್ಮ ತನಿಖೆಯ ಬ್ರೇಕಿಂಗ್ ನ್ಯೂಸ್. ನೆನಪಿಡಿ, ಇವು ಕೇವಲ ತಪ್ಪುಗಳಲ್ಲ, ಬದಲಿಗೆ ಹೊಸ ಐಡಿಯಾಗೆ ದಾರಿ ತೋರಿಸೋ ಸೈನ್ ಬೋರ್ಡ್ಗಳು. ನೋಡಿ, ಈ ಒಂದು ಪ್ರಶ್ನೆ ನಮ್ಮ ಪೂರ್ತಿ ತನಿಖೆಯ ಹೃದಯ ಇದ್ದ ಹಾಗೆ. ಈಗಾಗ್ಲೇ ಇರೋ ಸೊಲ್ಯೂಷನ್ಗಳಲ್ಲಿರೋ ಯಾವ ಗ್ಯಾಪ್ಗಳು ನಮಗೆ ಜಾಗ ಮಾಡ್ಕೊಡುತ್ತೆ. ಈ ಗ್ಯಾಪ್ಗಳೇ ನಮಗೆ ಹೊಸ ಅವಕಾಶದ ಬಾಗಿಲು ತೆರೆಯೋದು. ಹಾಗಾಗಿ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ ಈ ಗ್ಯಾಪ್ಗಳನ್ನ ಸರಿಯಾಗಿ ಕಂಡಿಡಿಯೋದು. ಇದು ನಮ್ಮ ತನಿಖೆಯ ಕ್ಲೈಮ್ಯಾಕ್ಸ್, ಬ್ರೇಕ್ ಥ್ರೂ ಸಿಗೋ ಸಮಯ. ಇಲ್ಲಿಯವರೆಗೆ ನಾವು ಕಲೆ ಹಾಕಿದ ಪ್ರತಿಯೊಂದು ಸಣ್ಣ ಸಣ್ಣ ಸುಳಿವುಗಳೆಲ್ಲ ಒಂದಕ್ಕೊಂದು ಸೇರ್ಕೊಂಡು ಒಂದು ದೊಡ್ಡ ಗುಪ್ತ ಅವಕಾಶವನ್ನ ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸುತ್ತೆ. ಈ ಕೇಸನ್ನ ಕ್ರ್ಯಾಕ್ ಮಾಡೋಕೆ ಈ 3 ಲಾಜಿಕಲ್ ಸ್ಟೆಪ್ಸ್ ಫಾಲೋ ಮಾಡೋಣ. ಸ್ಟೆಪ್ 1, ಜನರ ಅಗತ್ಯ ಇನ್ನೂ ಪೂರೈಸಿಲ್ಲ ಅಂತ ಕಂಡುಹಿಡಿಯೋದು. ಇದು ನಮ್ಮ ಕೇಸ್ನ ಮೋಟಿವ್. ಸ್ಟೆಪ್ 2, ಕಾಂಪಿಟೇಟರ್ಸ್ ವೀಕ್ನೆಸ್ ಎಲ್ಲಿದೆ ಅಂತ ಗುರುತಿಸೋದು. ಇದು ದಾರಿ. ಮತ್ತು ಫೈನಲ್ ಸ್ಟೆಪ್, ನಮ್ಮದೇ ಆದ ಒಂದು ಯುನೀಕ್ ಸೊಲ್ಯೂಷನ್ ಕೊಡೋದು. ಇದೇ ನಮ್ಮ ಅವಕಾಶ. ನಮ್ಮ ಇಡೀ ತನಿಖೆಯ ಕೊನೆಯಲ್ಲಿ ನಮ್ಗೆ ಸಿಗೋ ಬಹುಮಾನ ಏನು ಗೊತ್ತಾ? ಅದೇ ಈ ಆಪರ್ಚುನಿಟಿ ಸ್ಪೇಸ್ ಅಥವಾ ಅವಕಾಶದ ಸ್ಥಳ. ಇದು ಮಾರುಕಟ್ಟೆಯಲ್ಲಿರೋ ಆ ಖಾಲಿ ಜಾಗ, ಎಲ್ಲಿ ಹೊಸ ಐಡಿಯಾ ಹುಟ್ಕೊಳ್ಬೋದು, ಜನರಿಗೆ ಬೇಕಾಗಿರೋದನ್ನ ಕೊಡ್ಬೋದು ಮತ್ತೆ ಯಶಸ್ಸು ಗಳಿಸ್ಬೋದು.
ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯಿಂದ ನಾವು ಕಲಿಬೇಕಾದ ಮುಖ್ಯವಾದ ಪಾಠ ಏನು ಅಂದ್ರೆ, ನೋಡಕ್ಕೆ ಗಜಿಬಿಜಿ ಅಂತ ಕಾಣೋ ಮಾರುಕಟ್ಟೆಯನ್ನ ಒಬ್ಬ ಡಿಟೆಕ್ಟಿವ್ ತರ ಸಿಸ್ಟಮ್ಯಾಟಿಕ್ ಆಗಿ ತನಿಖೆ ಮಾಡಿದ್ರೆ ಆ ಗದ್ದಲದ ನಡುವೆನೇ ಹೊಸ ಐಡಿಯಾಗೆ ಒಂದು ಸ್ಪಷ್ಟವಾದ ಸಿಗ್ನಲ್ ಸಿಗುತ್ತೆ. ಸರಿ, ಈ ತನಿಖಾಧಿಕಾರಿಯ ಟೂಲ್ ಕಿಟ್ ಈಗ ಸಿದ್ಧವಾಗಿದೆ. ಹಾಗಾದ್ರೆ ಇದನ್ನ ಬಳಸ್ಕೊಂಡು ಮೊದಲು ಯಾವ ಕೇಸನ್ನ ಕೈಗೆತ್ತಿಕೊಳ್ಬಹುದು, ಯಾವ ಮಾರುಕಟ್ಟೆಯ ರಹಸ್ಯವನ್ನ ಭೇದಿಸಬಹುದು ಯೋಚನೆ ಮಾಡಿ ನೋಡಿ.